ಬೆಂಗಳೂರಿನ ನಂಬರ್ 1 ಸಮಸ್ಯೆ ಅಂತಂದರೆ ಅದು ಗುಂಡಿಯ ಸಮಸ್ಯೆ. ಅದಾದಮೇಲೆ ಮಿಕ್ಕಿದೆಲ್ಲವೂ ಕೂಡ ಬರೋದು. ಆದರೆ ಈ ಗುಂಡಿ ಗಂಡಾಂತರ ಎಷ್ಟಿದೆ ಅಂತಂದರೆ ಈ ಗುಂಡಿಯಿಂದಲೇ ಸಾವನ್ನಪ್ಪವರ ಸಂಖ್ಯೆ ನಮ್ಮ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಯಮ ಗುಂಡಿಗಳು ಅಂತ ಕರಿತೀವಿ ಅದನ್ನು. ಮಹದೇವಪುರದ ಹಳೆಹಳ್ಳಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ರಸ್ತೆ ಅಂತೂ ಹದಗೆಟ್ಟೋಗ್ಬಿಟ್ಟಿದೆ, ಅಧ್ವಾನ ಆಗಿದೆ. ನೆನೆ ಬೈಕ್ಗೆ ಕಾರು ಡಿಕ್ಕಿ ಹೊಡೆದು ಕೆಳಗೆ ಬಿದ್ದು ಮಗುವೊಂದು ಮೃತಪಟ್ಟಿತ್ತು. ಕೆಳಗೆ ಬಿದ್ದ ತ್ರಿಶೂಲ್ ಮೇಲೆ ಕಾರು ಹರಿದು ದುರ್ಮರಣವನ್ನಪ್ತಾರೆ ಸ್ಥಳದಲ್ಲೇ. ಈಗ ಘಟನಾ ಸ್ಥಳದಲ್ಲಿ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡಿರೋದು. ಅಂದ್ರೆ ಗುಂಡಿ ಇತ್ತಲ್ಲ ಅಲ್ಲಿ ಏನ್ ಸಮಸ್ಯೆ, ಅಲ್ಲಿ ಯಾಕೆ ಹಿಂಗಾಗ್ತಾ ಇದೆ ಪದೇ ಪದೇ ಆ ಜಾಗದಲ್ಲಿ ಅನ್ನೋದು. ಡೈಲಿ ಇದೇ ರಸ್ತೆಯಲ್ಲಿ ಪದೇ ಪದೇ ಅವಘಡಗಳು ನಡೀತಾನೆ ಇದ್ದಾವೆ. ಇವತ್ತಿಗೂ ಕೂಡ ಅದೇ ರಸ್ತೆಯಲ್ಲೇ ಮತ್ತೊಬ್ಬರು ಬೈಕ್ ಸವಾರ ಬಿದ್ದಿದ್ದಾರೆ. ಏನಿಲ್ಲ, ಆ ಹಂಪಿದೆ ಅಥವಾ ಅದೊಂದು ಜಾಗ ಇದೆ ಪರ್ಟಿಕ್ಯುಲರ್, ಆ ಅಕ್ಕಪಕ್ಕದ ಅಂಗಡಿಗಳ CCTV ಚೆಕ್ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಜಾಗದಲ್ಲಿ ಅದೇನು ಮಾಯ ಇದೆಯೋ ಗೊತ್ತಿಲ್ಲ, ಅಥವಾ ಏನು ಅಂದರೆ ಗುಂಡಿ ಜೊತೆಗೆ ಏನಿದೆ ಅಂತ. ಅಲ್ಲಿ ಹೋಗ್ತಿದ್ದಂಗೆ ಆ ಸೆಳೆತ ಇದೆಯಲ್ಲ, ಆ ಬೀಳುವಂಥ ಸೆಳೆತ ಆ ಗಾಡಿದು. ದಿನಕ್ಕೇನಿಲ್ಲ ಅಂದರೂ ಒಂದು 3-4 ಜನನಾದರೂ ಆ ಗುಂಡಿ ಹತ್ರ ಅಥವಾ ಆ ರೋಡ್ನಾಗ ಬರ್ತಾ ಇದ್ದಂತೆ ಬೀಳ್ತಾರೆ. ಆ ಸ್ಥಳದಿಂದಲೇ ಪವರ್ ಟಿವಿ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ನಿಮ್ಮ ಮುಂದೆ. ನೆನೆಯಷ್ಟೇ ಬೈಕ್ಗೆ ಕಾರ್ ಡಿಕ್ಕಿ ಹೊಡೆದು ಚಿಕ್ಕ ಪುಟ್ಟ ಮಗು ಸಾವನ್ನಪ್ಪಿತ್ತು. ಅದೇ ಗುಂಡಿಲಿ ಹಲವು ಆಕ್ಸಿಡೆಂಟ್ ಕೇಸ್ಗಳಾಗಿದ್ದಾವೆ ಈ ಹಿಂದೆನೂ ಕೂಡ. ರೀಸೆಂಟ್ ಆಗಿ ಅಂತಂದರೆ ನಿನ್ನೆ ಪಾಪ ಈ ಚಿಕ್ಕ ಪುಟ್ಟ ಮಗು, ಈ ಮಗು ಮೇಲೆ ಅವರ ಪೇರೆಂಟ್ಸ್ ಅದೆಷ್ಟು ಕನಸುಗಳನ್ನು ಹೊತ್ತಿದ್ರೋ ಏನೋ. ಆ ಗುಂಡಿಯಿಂದಾಗಿ ಆ ಮಗುವಿನ ಮೇಲಿಟ್ಟಿದಂತಹ ಆ ಕನಸು ಎಲ್ಲವೂ ಕೂಡ ನುಚ್ಚು ನೂರಾಯಿತು. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ತಾ ಇದೆ, ಮತ್ತೊಂದು ಕಡೆ ಆ ಸ್ಥಳೀಯರು ಕೂಡ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸರ್, ಈ ಜಾಗದಲ್ಲಿ ಡೈಲಿ ಏನಿಲ್ಲ ಅಂತಂದ್ರೂ 3-4 ಆಕ್ಸಿಡೆಂಟ್ಗಳಾಗುತ್ತೆ ಸರ್, ಯಾರು ಏನೂ ತಲೆ ಕೆಡಿಸ್ಕೊತಾ ಇಲ್ಲ ಇದ್ರ ಬಗ್ಗೆ ಅಂತ. ಇವತ್ತಿಗೂ ಕೂಡ ಇವತ್ತೂ ಕೂಡ ಬೆಳಗ್ಗೆ ಒಂದು ಆಕ್ಸಿಡೆಂಟ್ ಆಯಿತು. ಪವರ್ ಟಿವಿ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಆ ಸ್ಥಳಕ್ಕೆ ಹೋದಾಗ ಈಗೊಬ್ಬರು ಬಿದ್ದೋದ್ರು ಅಂತನೂ ಕೂಡ ಹೇಳಿದ್ರು. ಹಂಗಿದೆ ಅಲ್ಲಿ ಪರಿಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಸಹೋದ್ಯೋಗಿ ಸಿಂಧೂರ ಸ್ಪಾಟಿಂದ ಲೈವ್ನಲ್ಲಿದ್ದಾರೆ. ಸಿಂಧೂರ, ಪದೇ ಪದೇ ಆ ಜಾಗದಲ್ಲಿ ಆಕ್ಸಿಡೆಂಟ್ ಸಂಭವಿಸ್ತಾ ಇದೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಯಾರು ಎಚ್ಚೆತ್ಕೊಂಡಿಲ್ಲ ಅನ್ನೋದು. ಈಗ ಸ್ಥಳದಲ್ಲೇ ನೀವಿದ್ದೀರಿ, ಗ್ರೌಂಡ್ ರಿಪೋರ್ಟ್ ಕೊಡೋದಾದ್ರೆ. ಶರತ್, ಜನ ರೋಡ್ ಟ್ಯಾಕ್ಸ್ ಪೇ ಮಾಡ್ತಾರೆ. ಅಂದ್ರೆ ನಾವು ರೋಡ್ ಟ್ಯಾಕ್ಸ್ ಪೇ ಮಾಡ್ತೀವಿ. ನಮ್ಮ ಹತ್ರ ದುಡ್ಡು ಇರುತ್ತೋ, ಸಾಲ ಮಾಡ್ತೀವೋ, ಸೋಲ ಮಾಡ್ತೀವೋ, ಎಲ್ಲಿಂದ ತರ್ತೀವೋ ಗೊತ್ತಿಲ್ಲ. ಆದ್ರೆ ಸರ್ಕಾರಕ್ಕೆ ಮಾತ್ರ, ಮಿಡಲ್ ಕ್ಲಾಸ್ ಜನ ಎಕ್ಸ್ಪೆಷಲಿ, ಯಾವುದೇ ಮೋಸ ಮಾಡದೆ ರೋಡ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀವಿ. ಎಲ್ಲಾ ರೀತಿಯ ತೆರಿಗೆಯನ್ನ ನಾವು ಕಟ್ತೀವಿ. ಇವತ್ತು ತೆರಿಗೆ ವಂಚನೆ ಮಾಡ್ತಿರೋರೆಲ್ಲ ದೇಶ ಬಿಟ್ಟು ಹೋಗಿ ಆರಾಮಾಗಿದ್ದಾರೆ. ಆದ್ರೆ ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಬೆಂಗಳೂರು ವಿಶ್ವದ ಗಮನ ಸೆಳೆದಿದೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಶರತ್. ಬೆಂಗಳೂರು ಕೇವಲ ಮಲ್ಲೇಶ್ವರನೋ, ಜಯನಗರನೋ, ಬಸವನಗುಡಿನೋ ಅಥವಾ ಸದಾಶಿವನಗರನೋ, ಡಾಲರ್ಸ್ ಕಾಲೋನಿನೋ ಅಲ್ಲ. ಬೆಂಗಳೂರು ಬಹಳ ದೊಡ್ಡದಾಗಿ ವಿಸ್ತರಣೆಗೊಂಡಿದೆ, ಬಹಳ ದೊಡ್ಡದಾಗಿ ಬೆಳೆದಿದೆ. ಸಾಕಷ್ಟು ಗ್ರಾಮ ಪಂಚಾಯಿತಿಗಳು ಕೂಡ ಬೆಂಗಳೂರಿನ ವ್ಯಾಪ್ತಿಗೆ ಸೇರ್ಕೊಂಡಿದ್ದಾವೆ. ನಿನ್ನೆ 2 ವರ್ಷದ ಮಗು ಈ ರಸ್ತೆಯಲ್ಲಿ ಜೀವ ಕಳ್ಕೊಳ್ಳುತ್ತೆ. ಈ ರಸ್ತೆಯನ್ನೇನಾದ್ರೂ ನೀವು ನೋಡ್ಬಿಟ್ರೆ 100% ಶಾಕ್ ಆಗ್ತೀರಿ. ಯಾಕಂದ್ರೆ ನಾವು ಕೂಡ ಶಾಕ್ ಆದ್ವಿ ಇಲ್ಲಿಗೆ ಬಂದಾಗ ಸಾರ್ವಜನಿಕರು ಹೇಳ್ತಾ ಇದ್ರು 1 ವರ್ಷದಿಂದ ಈ ರಸ್ತೆಯ ಪರಿಸ್ಥಿತಿ ಹೀಗೆ ಇದೆ ಅಂತ ಹೇಳಿ. ನೀವು ನೋಡ್ತಾ ಇರಬಹುದು, ಇಲ್ಲಿ ಯಾವುದೇ ರೀತಿಯಾದಂತಹ ಟಾರ್ ಗೀರ್ ಏನೂ ಇಲ್ಲ. ಸುಮಾರು ಒಂದು 2 ಕಿಲೋಮೀಟರ್ ವರೆಗೂ ಇಲ್ಲಿ ರಸ್ತೆ ಟಾರ್ ಇಲ್ಲ, ಏನೂ ಇಲ್ಲ. ಮತ್ತು ಇಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಇಲ್ಲಿ ಎಷ್ಟು ಹೈಟ್ ಇದೆ ಅನ್ನೋದನ್ನ ನೀವು ನೋಡಬಹುದು. ಸೊ ಯಾವುದೇ 2 ವೀಲರ್ ಇಲ್ಲಿಂದ ಕೆಳಗಡೆ ಇಳಿಬೇಕು ಅಂತಂದ್ರೆ ಸ್ಕಿಡ್ ಆಗುತ್ತೆ. ಬಿಕಾಸ್ ಈ ರೋಡಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನೀವು ಯಾವ ತರ ಕಲ್ಲುಗಳಿದೆ ಅಂತ ಹೇಳಿ. ಸೊ ಯಾವುದೇ 2 ವೀಲರ್ ಇಲ್ಲಿಂದ ಬಂದಾಗ ಸ್ಕಿಡ್ ಆಗಿ ಇಲ್ಲಿ ಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಪ್ರತಿನಿತ್ಯ ಇಲ್ಲಿ ಮಿನಿಮಮ್ ಒಂದು 10 ಜನ ಆದ್ರೂ ಬೀಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ಲಾರೀಸ್ ಕೂಡ ಅಷ್ಟೇ, ಯಾವುದೇ ಲಾರಿ ಸಹಜವಾಗಿ ಬರ್ಬೇಕಾದ್ರೆ ಯಾರು ತುಂಬಾ ಸ್ಪೀಡ್ ಕಂಟ್ರೋಲ್ ಅಲ್ಲಿ ಬರಲ್ಲ. ಹಿಂಗ್ ಬರುವಂತ ವೆಹಿಕಲ್ ಇಲ್ಲಿಂದ ಪಾಸ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಯಾವ ತರ ರೋಡ್ ಇದೆ ಅಂತ ನೋಡಬಹುದು ನೀವು. ಇಲ್ಲಿ ಆಲ್ರೆಡಿ ಒಂದು ವೆಹಿಕಲ್ ಸ್ಕಿಡ್ ಆಗಿರುವಂತಹ ಮಾರ್ಕ್ ಕೂಡ ಇದೆ. ಈ ಮಾರ್ಕ್ ಅನ್ನ ಕೂಡ ನೋಡಬಹುದು ಶರತ್. ಅಂಡ್ ಇದೇ ರಸ್ತೆಯಲ್ಲೇ ಆ ಮಗು ಸತ್ತಿದ್ದು ಈ ಜಾಗದಲ್ಲಿ ಆ ಮಗು ಸಾವನ್ನಪ್ಪುತ್ತೆ. ಈ ಜಾಗದ ಭಯಾನಕತೆ ಎಷ್ಟಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಎಲ್ಲೂ ಕೂಡ ಒಂದು ಸೇಫ್ಟಿ ಇಲ್ವೇ ಇಲ್ಲ ಜನರಿಗೆ, ಎಲ್ಲೂ ಕೂಡ ಒಂದು ಸೇಫ್ಟಿ ಇಲ್ಲ. ಈ ಜಾಗದಲ್ಲಿ 2 ವರ್ಷದ ಮಗು ಸಾವನ್ನಪ್ಪುತ್ತೆ. ಮತ್ತು ಈ ರಸ್ತೆಯ
ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿನ ಜನ ಪ್ರತಿನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲಿನ ಶಾಸಕರಿಗೂ ಕೂಡ ಯಾವುದೇ ರೀತಿಯಾದಂತಹ ಗಮನ ಇಲ್ಲ ರಸ್ತೆ ಸರಿಪಡಿಸಬೇಕು ಅಂತ, ಅಥವಾ GBAಗಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ ಯಾವುದೇ ರೀತಿ ಜನರ ಬಗ್ಗೆ ಕಾಳಜಿ ಇಲ್ಲ. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದೀವಿ, ನಮ್ದು ಗ್ಯಾರಂಟಿ ಸರ್ಕಾರ, 5 ಏನು ಇವ್ರು ಕೊಟ್ಟಿರೋ 5 ಗ್ಯಾರಂಟಿಯಿಂದಾನೇ ಜನರ ಜೀವನ ಉದ್ಧಾರ ಆಗಿದೆ ಅನ್ನೋ ತರ ಮಾತಾಡ್ತಾರೆ. ಇಲ್ಲ ಶರತ್, ಜನ ದುಡಿದು ತಿನ್ನುವಷ್ಟು ಯೋಗ್ಯರಿದ್ದಾರೆ, ಆದ್ರೆ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿನ ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಕಳೆದ 1 ವರ್ಷದಿಂದ ಈ ರಸ್ತೆ ಪರಿಸ್ಥಿತಿ ಹೀಗೆ ಇದೆ ಅಂತ ಕೇಳ್ಪಟ್ವಿ. ಪ್ರತಿನಿತ್ಯ ಒಂದು 10 ಜನ ಆದ್ರೂ ಇಲ್ಲಿ ಬೀಳ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಏನ್ ಹೇಳ್ತೀವಿ ಮೇಡಮ್? ತಾವು ಇವಾಗ ಏನೆಲ್ಲ ರಸ್ತೆನ ತೋರಿಸಿದ್ರು ಇದು ಸತ್ಯ. ಅವ್ರೇನು ಬೆಂಗಳೂರು ಅಭಿವೃದ್ಧಿ ಮಾಡ್ತೀರಿ, ನಾವು ಟೆನಲ್ ರೋಡ್ ಮಾಡ್ತೀರಿ, 800 ಕೋಟಿ ಪ್ರಾಜೆಕ್ಟ್ ಮಾಡ್ತೀರಿ ಅಂತ ಕುತ್ಕೊಂಡು ಹೇಳ್ತಾರೋ, ದಯವಿಟ್ಟು ಬೆಂಗಳೂರು ಆಜುಬಾಜು ನೀವು ಹೇಳ್ದಂಗೆ ಜಯನಗರ, ಮಲ್ಲೇಶ್ವರಂ ಬಿಟ್ಟು ಬೆಂಗಳೂರಿನ ಹೊರ ಏನಿದೆಯೋ ಪ್ರದೇಶಗಳನ್ನ ನೋಡಿ. ಇವತ್ತು ಆ ಪರಿಸ್ಥಿತಿ, ಆ ಟನಲ್ ರೋಡ್ ಅದು ಇದು ಮಾಡೋದು ಬಿಟ್ಬಿಟ್ಟು ಇಂಥ ಗುಂಡಿಗಳು, ಇಂಥ ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡಿ. ದಯವಿಟ್ಟು ಜನಗಳಾದ್ರೂ ನೀವು ಟ್ಯಾಕ್ಸ್ ಕಟ್ಟಿರೋದಕ್ಕೆ, ಏನು ನಿಮಗೆ ಮತ ಹಾಕಿರೋದಕ್ಕೆ, ನಿಮ್ಗೆ ಸರ್ಕಾರ ಬಂದಿರೋದಕ್ಕೆ ಅಟ್ಲೀಸ್ಟ್ ದೇವರು ಒಳ್ಳೇದು ಮಾಡ್ತಾರೆ. ಇಲ್ಲ ಅಂದ್ರೆ ಆ ಮಗು ಬಾಳ್ಬೇಕಾಗಿರೋ ಮಗು, ಈ ಕೊಲೆ ಆಗೋ ಈ ರಸ್ತೆಯಲ್ಲಿ ಯಾವ ಮಗು ಸತ್ತೋಗಿದೆಯೋ ಆ ಕೊಲೆಗೆ ನೇರ ಕಾರಣ ಈ ರಾಜ್ಯ ಸರ್ಕಾರದ ಅಭಿವೃದ್ಧಿ ಸಚಿವರು DK ಶಿವಕುಮಾರ್ ಸರ್ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರೆ ನೇರವಾದ ಕಾರಣ. ಈ ಕೊಲೆ ಏನಿದೆ ನಿಜವಾದ ಇದು ಕೊಲೆನೇ, ಇದು ರಸ್ತೆಯಲ್ಲಿ ಸತ್ತಿರೋ ಮಗು ಕೊಲೆನೇ ಅಂತ ಅರ್ಥ. ಇದಕ್ಕೆ ಈ ಕೊಲೆಗೆ ಕಾರಣ ಈ ರಾಜ್ಯ ಸರ್ಕಾರ ಅಂತ ನಾನು ಹೇಳ್ತೀನಿ. ಮೇಡಮ್ ಹೇಳ್ತಾರೆ, ಯಾರೊಬ್ರು ಇಲ್ಲಿ ಬೀಳ್ತಾನೆ ಇರ್ತಾರೆ. ಇವತ್ತು ಮಾರ್ನಿಂಗ್ ಕೂಡ ಬಿದ್ದು ಇಲ್ಲಿ ಕೆಳಗೆ ಬೀಳೋದು, ಕೈಕಾಲು ಬರ್ಕೊಂಡು 5 ಜನ ಸತ್ತೋಗಿದ್ದಾರೆ. ಅಲ್ಲಿ ದಿನ ಒಬ್ರು ಯಾರೊಬ್ರು ಬೀಳ್ತಾನೆ 5 ಜನ. ಮೇಡಮ್, ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀರಿ. ನಾವು ಪಕ್ಕದಲ್ಲೇ ಇರೋದು. ಪಾಪ ನಮ್ಮ ಸ್ನೇಹಿತರು, ಬಹಳ ವರ್ಷಗಳಿಂದ ನಮ್ಗೆ ಸ್ನೇಹಿತರು. ಅವರು ಬಹಳ ಒಳ್ಳೆ ವ್ಯಕ್ತಿನು. ಮತ್ತೆ ಈ ರಸ್ತೆಗಳ ಸಮಸ್ಯೆಗಳೇನಾಗ್ಬಿಟ್ಟಿದೆ, ಬರ್ತಾರೆ ಅಗಿದ್ಬಿಟ್ಟು ಹೈಟ್ ಮಾಡ್ಬಿಟ್ಟು ಜಲ್ಲಿ ಹಾಕ್ಬಿಟ್ಬಿಟ್ರೆ ಓಡಾಡಕ್ಕೆ ಎಲ್ಲಿಂದ ನಡೆಯುತ್ತೆ, ಎಲ್ಲಿಂದ ಆಗತ್ತೆ? ಪ್ರತಿಯೊಬ್ರು ಬೀಳ್ತಾ ಇರ್ತಾರೆ. ನಾನು ಸುಮಾರು ಈಗ 15 ದಿವಸದಿಂದ ಕೇಳ್ಪಡ್ತಾನೆ ಇದ್ದೀನಿ, ಸುಮಾರು 5 ಜನ ಸತ್ತಿದ್ದಾರೆ. ಒಬ್ರಲ್ಲ, ಇಬ್ರಲ್ಲ, 3 ನೆನ್ನೆನು ನಾನು TV ಮುಖಾಂತರ ನೋಡಿದೆ. ನನ್ನ ಸ್ನೇಹಿತರ ಹತ್ರ ನಾನು ಮಾತಾಡ್ಬೇಕಂತಾನೆ ನಾನು ಬಂದಿದ್ದೀನಿ. ನಾನು ಸುವರ್ಣ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರು. ನಾನು ಕೇರ್ಪುರ್ನಲ್ಲಿ ನನ್ನ ಸ್ನೇಹಿತರಿಗೋಸ್ಕರ, ನನ್ನ ವಾರ್ಡ್ಗೋಸ್ಕರ, ನನ್ನ ಸ್ನೇಹಿತರಿಗೋಸ್ಕರ ನಾನು ಬಂದು ಮಾತಾಡ್ತಾ ಇದ್ದೀನಿ. ಈ ರೋಡಿನ ಸಮಸ್ಯೆಗಳು ಯಾವತ್ತು ಬಗೆಹರಿಸ್ತಾರೆ? ನಾನು ಅದು ಎಲೆಕ್ಷನ್, ನಾನು ಇದು ಎಲೆಕ್ಷನ್, ನಾನು ಕುರ್ಚಿಯಲ್ಲಿದೆ, ನಾನು ಇದಿದ್ದೆ, ಯಾರೋ ಒಬ್ಬರಿಗೆ ಕಳಿಸಿ, ಅಧಿಕಾರಿಗಳ ಕಳಿಸಿ ರೋಡ್ ಸರಿ ಮಾಡಿ. ಯಾಕೆ ನೀವು ದಿವಸ ಟಿವಿನಲ್ಲಿ ನೋಡ್ತಾ ಇದ್ದೀರಲ್ವಾ? ಸರಿ ಮಾಡಿಸ್ರಿ. ಯಾಕೆ ಏನಾಗಿದೆ ನಿಮ್ಮಲ್ಲಿ? ಹಣ ಇಲ್ವಾ? ಇಲ್ಲ ತೆರಿಗೆಗಳು ಕಟ್ತಾ ಇಲ್ವಾ? ಇಲ್ಲಿ ಜನ ಇಲ್ವಾ? ಅಲ್ಲ, ಇಷ್ಟು ದೊಡ್ಡ ಒಂದು ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಇವತ್ತು ದಿವಸ ನೀವು ರಸ್ತೆನೇ ಈ ರೀತಿ ಇಟ್ರೆ ಸ್ಮಾರ್ಟ್ ಸಿಟಿ ಎಲ್ಲಾಗತ್ತೆ? ಬ್ಯಾಡ್ ಸಿಟಿ ಆಗತ್ತೆ. ಜನ ಸಾಯ್ತಾ ಇದಾರಲ್ಲ, ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಹೇಳಿ? ಜವಾಬ್ದಾರಿ ಯಾರು ಕೊಡ್ತಾರೆ? ಅಲ್ಲಿ ಸತ್ತಂತ ಒಂದು ಮಗುವಿನ ತಂದೆ ತಾಯಿಗಳ ಆ ನೋವು, ಆ ಕಿರುಕುಳ ಯಾರಿಗ ಅರ್ಥ ಆಗತ್ತೆ ಹೇಳಿ? ಆ ಎತ್ತಿರೋ ತಂದೆ ತಾಯಿಗೆ ಮಾತ್ರ ಅರ್ಥ ಆಗುತ್ತೆ, ರೋಡ್ಗೆ ಅರ್ಥ ಆಗೋದಿಲ್ಲ, ಮತ್ತೆ ಅಧಿಕಾರಿಗಳಿಗೆ ಅರ್ಥ ಆಗೋದಿಲ್ಲ. ಇದನ್ನೇ ನಾವು ಹೋಗ್ಬಿಟ್ಟು ನಮ್ಮ ಸ್ನೇಹಿತರಾಗ್ಲಿ, ಜನತೆ ಆಗ್ಲಿ ಒಂದು ಆಫೀಸ್ಗೆ ಹೋಗ್ಬಿಟ್ಟು ವಿಚಾರಣೆ ಮಾಡಿ, ಈ ರೀತಿ ಆಗ್ತಾ ಇದೆ, ನಮ್ ತೊಂದರೆ ಆಗ್ತಾ ಇದೆ, ರೋಡ್ಗಳಲ್ಲಿ ಈ ರೀತಿ ಅವ್ಯವಸ್ಥೆ ಆಗಿದೆ ಅಂತ ಹೋಗಿ ಅಲ್ಲಿ ಮಾತಾಡ್ರೆ ಆಯ್ತು ಮಾಡೋನ್ ಬಿಡ್ರಿ, ಸಾಹೇಬ್ರಿಗೆ ಹೇಳೋನ್ ಬಿಡ್ರಿ ಅಂತಾರೆ. ಯಾವ ಸಾಹೇಬ್ರು? ಯಾರು ಮಾಡೋದು ಇದನ್ನೆಲ್ಲ? ಎಷ್ಟು ಸರಿ ಮನವರಿಕೆ ಮಾಡ್ಬೇಕು ಹೇಳಿ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇನ್ನೊಬ್ರಿಗಾಗ್ಲಿ ನಾವ್ ಎಷ್ಟು ಸರಿ ಮನವರಿಕೆ ಮಾಡಬೇಕು? ಇನ್ನೆಷ್ಟು ಜನ ಸಾಯ್ಬೇಕು ಹೇಳಿ? ಉತ್ತರ ಕೊಡಿ ಮೇಡಮ್. ಈಗ ನೀವು ಸರ್ಕಾರ 5 ಭಾಗ್ಯಗಳನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ. 5 ಅಲ್ಲ, 6ನೇ ಭಾಗ್ಯ. 6ನೇ ಭಾಗ್ಯ ಕೊಟ್ಟಿದ್ದಾರೆ. ಏನು ಅಂದ್ರೆ ಮೇಲಕ್ಕೆ ಕಳಿಸೋದು ಟಿಕೆಟ್, ಕಳಿಸೋ ಟಿಕೆಟ್ 6ನೇ ಭಾಗ್ಯ ಕೊಟ್ಟಿದ್ದಾರೆ. ಈ ರಸ್ತೆಗಳು ಹಿಂಗಿದ್ರೆ ಪ್ರಪಂಚದಲ್ಲಿ ಬ್ಯಾಂಗ್ಳೂರಿಗೆ ಸಿಲಿಕಾನ್ ವ್ಯಾಲಿ ಅಂತ ಒಂದು ಹೆಸರಿದೆ, ಮತ್ತೆ ಗಾರ್ಡನ್ ಸಿಟಿ ಅಂತ ಒಂದು ಹೆಸರಿದೆ. ಇದನ್ನ ಹಾಳು ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂತಂಗಿದೆ. ಇವರು ದಯವಿಟ್ಟು ನೀವು ನಿಮ್ಮ ಮುಳ್ಳಿನ ಏನು ಸಿಂಹಾಸನ ಕಿತ್ತಾಟ ಇದೆಯಲ್ಲ ಅದನ್ನ ಸ್ವಲ್ಪ ನಿಲ್ಲಿಸಿ ಜನರ ಆಡಳಿತ ಮತ್ತು ಜನರ ಸುಖಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡಿ ಅಂತ ನಾನು ಕಳಕಳಿಯಾಗಿ ನಮ್ಮ ಡೆಪ್ಯೂಟಿ CM ಅವ್ರನ್ನ ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್, ನೋಡಿ ನಮ್ಮ ಪರಿಸ್ಥಿತಿಗಳನ್ನ. ಮೇಡಮ್ ಹೇಳ್ತಾ ಇದ್ರು ಮಧ್ಯ ತರಗತಿಯವರು ಇಲ್ಲಿ ಟ್ಯಾಕ್ಸ್ ಕಟ್ಟೋದು ಅಂತ. ಖಂಡಿತ ಮಧ್ಯ ತರಗತಿಯವರೇ, ಯಾರನ್ನು ಜಯನಗರದಲ್ಲಿರೋರು ಅಥವಾ ಅವ್ರಿಗೆ ಬೇಕಾಗಿಲ್ಲ, ಅವ್ರು ಟ್ಯಾಕ್ಸ್ ಕಟ್ಬೋದು, ಆದ್ರೆ ಅದು ಬೇಕಾಗಿಲ್ಲ. ಓಡಾಡ್ತಾ ಇದ್ರೆ ಕಲ್ಲು ಮುಖಕ್ಕೆ ಬಂದು ಹೊಡೆಯುತ್ತೆ. ಚಿಕ್ಕ ಮಕ್ಕಳಿಗೆ ಮುಖಕ್ಕೆ ಹೊಡೆದಿದೆ ಈ ಕಲ್ಲುಗಳು, ಜಲ್ಲಿ ಕಲ್ಲುಗಳು. ದಯವಿಟ್ಟು ಇದನ್ನ ಸ್ವಲ್ಪ ತಕ್ಕ ಮಟ್ಟಿಗಾದ್ರೂ ಟಾರ್ ಹಾಕಿ ಕ್ಲಿಯರ್ ಮಾಡ್ಕೊಡಿ ಅಂತ ನಾನು ಈ ಮುಖಾಂತರ ಕೇಳ್ತೀನಿ. ನಂದೊಂದು ಪ್ರಶ್ನೆ ಇದೆ. ಸದಾಶಿವನಗರದಲ್ಲಿ ಜೀವನ ಮಾಡೋರು ಮಾತ್ರ ಜನರು, ಈ ಜಾಗದಲ್ಲಿ ಜೀವನ ಮಾಡೋರು ಜನರಲ್ವಾ? DCM DK ಶಿವಕುಮಾರ್ ಅವರ ಮನೆ ರಸ್ತೆ ಇದೇ ತರ ಇದೆಯಾ? ಈ ರಸ್ತೆ ತೋರಿಸಿ, ನಾನು ಹೇಳ್ತೀನಿ. ನಮ್ಮ ಕ್ಯಾಮ್ರಾಮನ್ ಶ್ರೀಹರಿ ಇದಾರೆ, ರಸ್ತೆ ತೋರಿಸಿ ಶ್ರೀಹರಿ. DCM ಮನೆ ಜಾಗ ಹಿಂಗೆ ಇದೆಯಾ? ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ? CM ಮನೆಗೆ ಹೋಗೋ ಜಾಗ ಹಿಂಗೆ ಇದೆಯಾ? ಅಥವಾ ಯಾವುದೇ ಒಬ್ಬ ಮಿನಿಸ್ಟರ್ ಮನೆಗೆ ಹೋಗೋ ರೋಡ್ ಇದೇ ತರ ಇದೆಯಾ?
ಪ್ರೈವೇಟ್ ರೋಡ್ಗಳನ್ನ ಹಾಕಿಸ್ಕೊಳ್ತೀರಿ ನೀವು. ನಿಮ್ಗೆ ಅದಕ್ಕೆ ದುಡ್ಡಿರುತ್ತೆ, ಇದಕ್ಕೆ ದುಡ್ಡಿಲ್ವಾ? ಇಷ್ಟು ಹೈಟ್ ಇದೆ, ಇದನ್ನ ಯಾವನಾದ್ರೂ ಫುಟ್ಪಾತ್ ಅಂತ ಕರಿಬಹುದಾ? ಇದನ್ನ ಇಲ್ಲಿ ಯಾವ ತರ ಫುಟ್ಪಾತ್ ಇದು? ಇಲ್ಲಿ ನಡ್ಕೊಂಡು ಹೋಗೋರು ಕೂಡ ಬೀಳ್ತಾರೆ. ಗಾಡಿಲಿ ಹೋಗೋರು ಬಿಡ್ರಿ, ಗಾಡಿಲಿ ಹೋದ್ರೆ ಸ್ಕಿಡ್ ಆಗ್ಬೋದು. ಸಾಮಾನ್ಯವಾಗಿ ವಯಸ್ಸಾದವ್ರು ಯಾರಾದ್ರೂ ನಡ್ಕೊಂಡು ಹೋಗೋರು ಬಂದ್ರೆ ನಡ್ಕೊಂಡು ಹೋಗೋರು ಕೂಡ ಬೀಳ್ತಾರೆ. ಅಷ್ಟು ದಪ್ಪ ದಪ್ಪ ಕಲ್ಲುಗಳಿದೆ ಇಲ್ಲಿ. 1 ವರ್ಷದಿಂದ ಇಲ್ಲಿ ಇದೇ ತರ ಇದೆ ಅಂದ್ರೆ ಈ ಪಾಲಿಕೆ ವ್ಯಾಪ್ತಿಗೆ ಬರುವಂತ GBA ಆಫೀಸರ್ ಏನ್ ಕತ್ತೆ ಕಾಯ್ತಾ ಇದಾರಾ? AC ರೂಮ್ ಬಿಟ್ಟು ಹೊರಗಡೆ ಬನ್ನಿ ಸರ್. ಜನರ ತೆರಿಗೆ ಕಟ್ತಾ ಇರೋದಕ್ಕೆ ನಿಮಗೆ ಸಂಬಳ ಸಿಗ್ತಾ ಇರೋದು. ಆ AC ರೂಮ್ ಬಿಟ್ಟು ಸ್ವಲ್ಪ ಹೊರಗಡೆ ಬಂದು ಜನರ ಪರಿಸ್ಥಿತಿ ನೋಡಿ. CEO ಆಗ್ಲಿ, ಇಂಜಿನಿಯರ್ ಆಗ್ಲಿ, ಅಥವಾ ಇನ್ಯಾರೇ ಆಗ್ಲಿ, ಜಿಲ್ಲಾಧಿಕಾರಿಗಳಿಗೂ ನಾನು ಹೇಳ್ತೀನಿ, AC ರೂಮ್ ಅಲ್ಲಿ ಕುತ್ಕೊಂಡು ಬರೀ ಫೈಲ್ ನೋಡೋದಲ್ಲ, ನಿಮ್ಮ ಆಫೀಸರ್ಸ್ ನ ರೂಟ್ ಲೆವೆಲ್ ಕಳಿಸಿ. ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಕ್ಕಿಂತ ಮೊದಲು ನಿಮ್ಮ ಮನಸ್ಥಿತಿಗಳನ್ನ ಸ್ವಲ್ಪ ಗ್ರೇಟರ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಥಿತಿಗಳು ಗ್ರೇಟ್ ಆಗೋವರೆಗೂ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅಲ್ಲಿಂದ ನೋಡಬಹುದು ಧೂಳು ಎಷ್ಟಿದೆ ಅಂತ. ಜನರ ಆರೋಗ್ಯದ ಪರಿಸ್ಥಿತಿ ಕೂಡ ಹೌದಿದು. ಇಷ್ಟು ಇಲ್ಲಿ ಅಂಗಡಿಗಳಿದೆ, ಹೋಟೆಲ್ಗಳಿದೆ, ಪಾಪ ವ್ಯಾಪಾರ ಮಾಡ್ಲೇಬೇಕು. ಧೂಳು ಬರ್ಲಿ ಏನೇ ಬರ್ಲಿ ಜನ ಬಂದು ತಿನ್ಲೇಬೇಕು. ಧೂಳಿರೋ ಆಹಾರ ತಿಂತಾರೆ, ಆರೋಗ್ಯ ಹಾಳಾಗತ್ತೆ. ಅದ್ರ ನಡುವೆ ಇಲ್ಲಿ ಬೀಳೋದು ಬೇರೆ, ಸಾವಿನ ಭಾಗ್ಯ ಬೇರೆ. ಅದನ್ನು ಸೇರಿಸ್ಬಿಡಿ. ಇಲ್ಲಿ ಜನ ಹೇಳ್ತಿರೋ ಹಂಗೆ 6ನೇ ಗ್ಯಾರಂಟಿ ಅಂತ ಹೇಳಿ ಜಾಸ್ತಿನೇ ಇದೆ ಮೇಡಮ್ ಈ ಏರಿಯಾನಲ್ಲಿ. ಅಂತ ಏನು ಈ ಕ್ಷೇತ್ರ ಏನಂತ ಕಡಿಮೆದಲ್ಲ, ಬಹಳ ಚೆನ್ನಾಗಿರೋ ಕ್ಷೇತ್ರ. ಎಷ್ಟು ದುಡ್ಡು ರೆವೆನ್ಯೂ ಬರುತ್ತೆ, ಎಂತ ಮನೆಗಳು, ಎಂತ ಅಪಾರ್ಟ್ಮೆಂಟ್ಗಳು ಬರ್ತದೆ, ಸ್ವಲ್ಪ ಸುತ್ತಮುತ್ತ ನೋಡಿ ಮೇಡಮ್. ಅಷ್ಟು ಮಾತ್ರ 1 ವರ್ಷದಿಂದ ಒಂದು ರೋಡ್ ಹಾಕಕ್ಕಾಗಲ್ಲ. ಏನ್ ಕೇಳ್ತಾರೆ ಮಹಾ ಜನ ಇವ್ರನ್ನ? ಇವ್ರ ಆಸ್ತಿ ಕೇಳ್ತಾರ, ಅಂತಸ್ತು ಕೇಳ್ತಾರ, ಒಳ್ಳೆ ರೋಡು, ನೀರು, ಒಳ್ಳೆ ಡ್ರೈನೇಜ್ ಕೇಳ್ತಾರೆ. ಅದು ಬಿಟ್ಟು ಇನ್ನೇನ್ ಕೇಳ್ತಾರೆ? ಅದರಲ್ಲಿ ಸಾಯೋದಕ್ಕೆ ಮಕ್ಕಳು ಬೇರೆ ಸಾಯದ ಮೇಡಮ್. ಅಷ್ಟು ಮಾತ್ರ ಬೇಡವಾ? ಅಟ್ಲೀಸ್ಟ್ 1 ವರ್ಷ ಹೋಗ್ಲಿ, 1-2 ತಿಂಗಳ, 1 ತಿಂಗಳ. ಎಂತ ರೆವೆನ್ಯೂಗಳು, ಎಂತೆಂತ ಅಪಾರ್ಟ್ಮೆಂಟ್ಗಳು ಬಂದಿದೆ ಇಲ್ಲಿ. ಅಲ್ಲ, ಅವರೆಲ್ಲ ಏನ್ ಸುಮ್ನೆ ಬರ್ತಾರ? ಏನ್ ಟ್ಯಾಕ್ಸ್ ಕಟ್ಟಲ್ವಾ? ರಸ್ತೆಗೆ ಇದಕ್ಕೆ ಕಟ್ಟಲ್ವಾ? ಗಾಡಿಗಳು ತಗೊಂಡು ಎಲ್ಲ ಹೊಸ ನೋಂದಣಿ ಮಾಡಿದ ತಕ್ಷಣ ಎಲ್ಲ ಟ್ಯಾಕ್ಸ್ ಕಟ್ತಾರಲ್ಲ ಮೇಡಮ್. ಅಟ್ ಮಾತ್ರ ರೋಡ್ ಕೇಳಿದ ಅಷ್ಟೇ, ಇನ್ನೇನ್ ಜನ ಕೇಳೋದು? ಓಕೆ ಶರತ್, ನೀವು ಗಮನಿಸ್ತಾ ಇರ್ಬೋದು ಇಲ್ಲಿನ ಜನರ ನೋವು ಎಷ್ಟಿದೆ ಅಂತ ಹೇಳಿ, ಮತ್ತು ಈ ರಸ್ತೆಯ ಪರಿಸ್ಥಿತಿ ಇದೆ ಎಷ್ಟಿದೆ ಅಂತ ಹೇಳಿ ಶರತ್. ಎಸ್ ಥ್ಯಾಂಕ್ ಯು ಸಿಂಧೂರ ಡೀಟೇಲ್ಸ್ಗಾಗಿ.